ಅದನ್ನ ಕೊಡ್ರಿ ಸರ್, ಮ್ಯಾಗಿಂದ ಸರ್, ಮ್ಯಾಗಿಂದ ರೀ. ಹಾಂ ಬರುತ್ತೆ ಹಾಂ ವಾಜ್ಯ ಚಲೋ ಬರ ಫೋಟೋ ಕಾಡ್ರಿ, ಚಲೋ ಫೋಟೋ ತೆಗಿತಾರೆ ಈ ಕಡೆ ನೋಡ್ರಿ. ಕಟ್ಟಿಬಿಡಿ ಸರ್ ಊಟದಲ್ಲಿ ಬಾರು ಕಟ್ಟು ಬಾ ಉತ್ಸಾಹ ಅವರು ಹೇಳ್ತಾ ಇದ್ದಾನೆ. ಯಾಕೆ ಏನಾಗಿದೆ ಗೊತ್ತಿಲ್ಲ ಅದು. ಧ್ವಜಾರೋಹಣ ಕಾರ್ಯಕ್ರಮವನ್ನು ನಿರ್ವಹಿಸಿದಂಥ ಸದಸ್ಯರಿಗೆ ಧನ್ಯವಾದ ಹೇಳ್ತಾ ಈಗ ರಾಷ್ಟ್ರಗೀತೆ एक साथ शुरू कर. जनगण मंगलदायक जय हे भारत भाग्य विधाता जय हे जय हे जय हे जय 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 हे वंदे मातरम वंदे मातरम बोलो भारत माता की जय बोलो भारत माता की जय ಶುಭಾಶಯಗಳನ್ನು ಇನ್ನೊಂದ್ಸಲ ನಿಮಗೆಲ್ಲ ಕೋರ್ತಾ ಸ್ವಾತಂತ್ರ್ಯ ನಮಗೆ 1947 ಆಗಸ್ಟ್ 15 ಮಧ್ಯರಾತ್ರಿಯಲ್ಲಿ ನಾವು ಸ್ವಾತಂತ್ರ್ಯ ಸಿಕ್ತು. ಗಾಂಧೀಜಿಯವರು ಮಹಾತ್ಮ ಗಾಂಧೀಜಿಯವರಾಗಿದ್ದು, ಬಾಲ ಗಂಗಾಧರ ತಿಲಕರಾಗಿದ್ದು, ಎಲ್ಲ ಮಹನೀಯರು ಅವರು ಹೋರಾಡಿ ಅವರ ತ್ಯಾಗ ತಮ್ಮ ಜೀವ ಬಲಿದಾನವನ್ನು ಮಾಡಿ ತ್ಯಾಗವನ್ನು ಮಾಡಿ ಅದರ ಫಲವನ್ನು ನಮಗೆ ನೀಡಿ ಹೋಗಿದ್ದಾರೆ. ಇವತ್ತಿನ ದಿವಸ ನಾವು ಫ್ರೀಡಮ್ ಆಗಿ ಇಷ್ಟು ಸ್ವತಂತ್ರವಾಗಿ ನಾವು ಇಷ್ಟು ಸ್ವತಂತ್ರ ದಿನೋತ್ಸವ ಆಚರಣೆ ಮಾಡ್ತೀವಿ ಅಂದ್ರೆ ಅವ್ರನ್ನ ನಾವು ನಮ್ಮ ಮನಸ್ಸಲ್ಲಿ ನೆನೆಸ್ಕೋಬೇಕು. ಇವತ್ತಿನ ದಿನ ಅವರಿಗೆ ನಾವು ನಮನವನ್ನು ಹೇಳಬೇಕು. ಇವತ್ತಿನ ದಿನ ಆಮೇಲೆ ಈಗಿನ ಅವಾಗ ಬ್ರಿಟಿಷರು ನಮ್ಮನ್ನು ಆತಿದ್ರೆ ಹೆಂಗಿತ್ತು ನಮ್ಮ ಪರಿಸ್ಥಿತಿ ಅಂತ ಈಗ ನೆನೆಸ್ಕೊಂಡ್ರೆ ನಾವು ಒಂಥರ ಮೈ ಜೂಮ್ ಅನ್ಸುತ್ತೆ ನಮಗೆ. ನಾವು ಇಷ್ಟು ಫ್ರೀಡಮ್ ಆಗಿ ನಮ್ಮ ಸ್ವತಂತ್ರ ಸಿಗಲಿಲ್ಲ ಅಂತಂದ್ರೆ ನಾವು ಇಷ್ಟಾಗಿ ನಾವು ಸ್ವತಂತ್ರವಾಗಿ ಇರೋಕ್ಕೆ ನಮ್ಮ ಕಡೆ ಆಗ್ತಿದ್ದಿಲ್ಲ ಅಂತೇಳಿ ನನ್ನ ಅನಿಸಿಕೆ. ಅಷ್ಟು ಅದಕ್ಕೆ ಇಂಡಿಯಾ ಚಳವಳಿ ಆಗಿರ್ಬೋದು, ಭಾರತವನ್ನು ಬಿಟ್ಟು ತೊಲಗಿ ಇಂಥ ಚಳವಳಿಗಳನ್ನು ಇದು ಮಾಡಿ ಅನೇಕ ಮಹನೀಯರು ನಮ್ಮ ಸ್ವತಂತ್ರಕ್ಕಾಗಿ ಹೋರಾಡಿದ್ದಾರೆ. ಅದೇ ರೀತಿಯಾಗಿ ಇನ್ನೊಂದು ಹೇಳ್ಬೇಕಂತಂದ್ರೆ ಸ್ವತಂತ್ರ ನಾವು ಎಲ್ಲರೂ ಇಲ್ಲಿ ಇವತ್ತಿನ ದಿನ ನಾವು ಸ್ವತಂತ್ರ ದಿನವನ್ನು ಆಚರಿಸ್ತೀವಿ ಅಂತಂದ್ರೆ ಅದು ನಮಗೆ ಗಾಡ್ ಗಿಫ್ಟ್ ಅಂಥೇಳಿ ನಾವು ಇದು ಮಾಡ್ಕೋಬೇಕು. ಯಾಕಂತಂದ್ರೆ ಸಾಕಷ್ಟು ಕೋವಿಡ್ಗಳು ಬಂದವು, ಸಾಕಷ್ಟು ನಾವು ಕಷ್ಟವನ್ನು ಎದುರಿಸಿ ನಾವು ಮುಂದೆ ಬಂದಿದ್ವಿ ಅಂತಂದ್ರೆ ನಾವು ಇವತ್ತು ಸ್ವತಂತ್ರ ದಿನೋತ್ಸವವನ್ನು ಆಚರಿಸಲಿಕ್ಕೆ ಇಷ್ಟು ರೆಡಿಯಾಗಿ ನಾವು ಇಲ್ಲಿ ಇರ್ತೀವಿ ಅಂತಂದ್ರೆ ಅದು ನಮ್ಗೆ ನಮ್ಮ ಒಂದು ದೇವರು ಕೊಟ್ಟಂಥ ನಮಗೊಂದು ಕಾಣಿಕೆ. ನಮ್ಮ ಆಯುಷ್ಯ ಇನ್ನೂ ನಮಗೆ ದೇವರ ಆಯುಷ್ಯ ನಾವೆಲ್ಲ ನಿಂತಿದ್ವಿ. ಅದಕ್ಕೆ ನಾವು ಆ ದೇವರನ್ನ ಇನ್ನೊಂದ್ಸಲ ಎಲ್ಲರೂ ಕೂಡ ಪ್ರಾರ್ಥಿಸೋಣ. ಆಮೇಲೆ ಇನ್ನೂ ಮುಂದೆ ಬರುವ ದಿನಗಳಲ್ಲಿ ಯಾವುದೇ ರೀತಿಯ ತೊಂದರೆಗಳು ಬರದ ಹಾಗೆ ಬಂದರೂ ಅದನ್ನು ಎದುರಿಸಿ ನಾವು ಹೋರಾಡಬೇಕು. ನಮ್ಮ ಆರೋಗ್ಯ ಕಾರ್ಯಕ್ರಮ ಏನದಾವಲ್ಲ, ಆರೋಗ್ಯ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿಕೊಡ್ಬೇಕಂತಂದು ನಮ್ಮೆಲ್ಲರ ಮೂಲಕ ಕೇಳಿ ಈ ಸ್ವತಂತ್ರ ದಿನೋತ್ಸವ ಬಗ್ಗೆ ನಮ್ಮ ಸರ್ ಒಂದೆರಡು ಮಾತು ಹೇಳ್ತೀವಿ.
ಎಲ್ಲರಿಗೂ ಸ್ವತಂತ್ರೋತ್ಸವದ ಶುಭಾಶಯಗಳು. ಎಲ್ಲರೂ ಬಂದಿದ್ದೀರಿ, ಟೈಮ್ ಸರಿ ಬಂದಿದ್ದೀರಿ, ಅದಕ್ಕೆ ತುಂಬ ಧನ್ಯವಾದಗಳು. ಇವತ್ತು ನಾವು ಸ್ವಲ್ಪ ಭಾಷಣ ಮಾಡೋ ಮೂಡ್ನಾಗಿಲ್ಲ, ಯಾರಾದರೂ ಮಾಡೋರು ಬಂದು ದಯಮಾಡಿ ನಮ್ಮ ಕನಕ ಸರ್ ಯಾರು ಮಾಡ್ತಾರೆ ಬನ್ನಿ. ಹಿರಿಯರು, ನಮ್ಮ ಪ್ರಾಥಮಿಕ ಆರೋಗ್ಯ ಕೇಂದ್ರ ಹಿರಿಯರು. ಹಾಗೂ ಪ್ರಾಥಮಿಕ ಆರೋಗ್ಯ ಕೇಂದ್ರದ ಎಲ್ಲ ಸಿಬ್ಬಂದಿ ವರ್ಗದವರು ಇವತ್ತಿನ ದಿವಸ ಸ್ವತಂತ್ರ ಖುಷಿ ಅನ್ನಿಸ್ತದೆ. ಆ ಪರಕೀಯರ ಆಡಳಿತದಿಂದ ನಾವು ಸ್ವತಂತ್ರವನ್ನು ಜೀವನ ಸಾಗಿಸೋದು ಅಂದ್ರೆ ಭಾಳ ಕಷ್ಟದಾಯಕವಾದಂಥ ಜೀವನ. ಆ ಹಿಂದಿನ ಜೀವನವನ್ನು ನಮ್ಮ ಹಿಂದಿನ ಪೀಳಿಗೆಗಳನ್ನು ನಿಲ್ಲಿಸಿದರೆ ಭಾಳ ಕಷ್ಟದಾಯಕವಾಗಿತ್ತು. ಅಂಥ ಒಂದು ಒದಗಿಸಿಕೊಡ್ಬೇಕಾದ್ರೆ ಅನೇಕ ಗಣ್ಯಮಾನ್ಯರು ಮಹನೀಯರು ಬಹಳ ಇದಕ್ಕೆ ತ್ಯಾಗ ಬಲಿದಾನವನ್ನು ಮಾಡಿ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯವನ್ನು ತಂದುಕೊಟ್ಟಿದ್ದಾರೆ. ಅಂಥವರ ಒಂದು ಸವಿ ನೆನಪಿಗಾಗಿ ಸ್ಮರಣಾರ್ಥವಾಗಿ ನಮ್ಮ ದೇಶದ ಒಂದು ರಾಷ್ಟ್ರೀಯ ಹಬ್ಬವನ್ನಾಗಿ ನಾವು ಈ ಸ್ವತಂತ್ರ ದಿನಾಚರಣೆಯನ್ನು ಆಚರಿಸ್ತೇವೆ. ಇಂಥ ಒಂದು ಆಚರಣೆಯನ್ನು ನಮ್ಮ ವೈದ್ಯಾಧಿಕಾರಿಗಳು ನೆರವೇರಿಸಿಕೊಟ್ಟರು. ಅದೇ ರೀತಿಯಾಗಿ ಅವರು ಹಿಂದೆ ಮಹನೀಯರು ಹೆಂಗೆ ಸಾಧನೆ ಮಾಡಿದರು, ನಮ್ಮ ಪ್ರಾಥಮಿಕ ಆರೋಗ್ಯ ಕೇಂದ್ರದ ಏಳಿಗೆಗಾಗಿ, ಪ್ರಗತಿಗಾಗಿ, ಒಂದು ಉನ್ನತಿಗಾಗಿ ಎಷ್ಟು ನಮ್ಮ ವೈದ್ಯಾಧಿಕಾರಿಗಳು ಶ್ರಮ ವಹಿಸ್ಯಾರಂದ್ರೆ ನಾವು ನ್ಯಾಷನಲ್ ಮಟ್ಟದೊಳಗೆ ಈ ರೀತಿ ನಮ್ಮ ಸೇವಾ ಅವಧಿಯೊಳಗೆ ನಾವು ಬರ್ತೇವೆ ಅಂತ ನಾನು ಎಂದೂ ಕನಸು ಕಂಡಿದ್ದಿಲ್ಲ. ನನಗೆ ಭಾಳ ಹೆಮ್ಮೆ ಅನ್ನಿಸ್ತದೆ. ಆ ಹೆಮ್ಮೆಯನ್ನು ನಾನು ಇವತ್ತು ನಿಮಗೆ ಹೇಳ್ತೀನಿ. ಯಾಕಂತ ಹೇಳಿ ನಮ್ಮಲ್ಲಿ ನಾವು ಒಂದು ಅಡಿಯಿಂದ ಮುಡಿಯವರೆಗೆ ನಾವು ಒಂದೊಂದು ಅಡಿಯೊಳಗೇ ನಾವು ಕೆಲವೊಂದು ಅಡಿಪಾಯಗಳನ್ನು ಹಾಕಿ ಸಾಧನೆಯನ್ನು ಮಾಡಿ ತೋರಿಸಿದ್ದೇವೆ ಅಂದರೆ ಮುಂದೆ ದೇಶ ಮಟ್ಟದೊಳಗೆ ತನ್ನಿಂದ ತಾನೇ ಎಲ್ಲರೂ ಸಾಧನೆ ಮಾಡಿಕೊಂಡು ಸುಧಾರಣೆ ಆಗೋಕ್ಕೆ, ಆರ್ಥಿಕ ಅಭಿವೃದ್ಧಿ, ಸರ್ವತೋಮುಖ ಅಭಿವೃದ್ಧಿ ಆಗೋಕ್ಕೆ ಒಂದು ದಾರಿ ಆಗ್ತದೆ. ಅಂಥ ಒಂದು ದಾರಿಯನ್ನು ನಮ್ಮ ಆರೋಗ್ಯ ಇಲಾಖೆಯೊಳಗೆ ನಮ್ಮ ವೈದ್ಯಾಧಿಕಾರಿ ಡಾಕ್ಟರ್ ಎ ಮಕಾಂದಾರ್ ಸರ್ ಅವರ ಹೆಸರು ಸ್ಮರಣೀಯವಾಗಿ ಉಳಿತದೆ. ಇದು ಪ್ರಾಥಮಿಕ ಆರೋಗ್ಯ ಕೇಂದ್ರ ಗಳಸಂಗಿ ಒಳಗೆ ಹಿಂದೆ ಯಾರೂ ಇಂಥ ಸಾಧನೆಯನ್ನು ಯಾರೂ ಮಾಡಿ ತೋರಿಸಿದ್ದಿಲ್ಲ. ಮತ್ತು ನಾನು ಸೇವಾ ಅವಧಿಯೊಳಗೆ ಹಿಂದೆ ಈ ರೀತಿ ಉತ್ಸುಕತೆಯಿಂದ ಮಾಡುವಂಥ ವೈದ್ಯಾಧಿಕಾರಿಗಳು ನನಗೆ ಸಿಕ್ಕಿದ್ದಿಲ್ಲ. ಬರೀ ಹೇಳ್ತಿದ್ರು ಖರೆ, ಬಟ್ ಯಾವುದೇ ಮನ ಧನದಿಂದ ಅವರು ಎಷ್ಟು ಹೃದಯವಾಗಿ ಅವರು ಈ ಸೇವೆಯನ್ನು ಸಲ್ಲಿಸ್ತಾರಂದ್ರೆ ಅವ್ರು ಯಾವುದಕ್ಕೂ ನಮಗೆ ಕೊರತೆ ಮಾಡಲಿಲ್ಲ. ಎಷ್ಟು ಹೇಳ್ತೇವಂದ್ರೆ ಏನು ಹೇಳ್ತೇವಂದ್ರೆ ನಾವು ಒಂದು ಹೇಳಿದ್ರೆ ಎರಡು ಅವ್ರನ್ನು ನಮ್ಮ ಸಹಾಯ ಸಹಕಾರವನ್ನು ಮಾಡಿ ಸಾಧನೆಗೆ ಭಾಳ ಅನುವು ಮಾಡಿಕೊಟ್ರು. ಭಾಳ ಹೆಮ್ಮೆ ವಿಷಯ ಇದು. ಎಲ್ಲರ ಕೀರ್ತಿ ನಮ್ಮ ಪ್ರಾಥಮಿಕ ಆರೋಗ್ಯ ಕೇಂದ್ರ ಒಂದೇ ಅಲ್ಲ, ಎಲ್ಲ ಸಿಬ್ಬಂದಿ ಸಹವರ್ಗದವ್ರಿಗೂ ಎಲ್ಲರದ್ದು ಕೀರ್ತಿ ಅತ್ಯುನ್ನ ಸ್ಥಾನದೊಳಗೆ ಇರ್ತದೆ ಅಂತ ಹೇಳಿ ನಾನು ಒಂದೆರಡು ಮಾತುಗಳು ಹೇಳಿ ಬಹಳ ನೀಟ್ ಇತ್ತು. ಯಾಕಂದ್ರೆ ಸರ್ ಬಗ್ಗೆ ಹೋಳಿಕೆ ಆಯಿತು, ಸ್ವಾತಂತ್ರ್ಯ ದಿನೋತ್ಸವ ಬಗ್ಗೆ ಹೋಳಿಕೆ ಆಯಿತು. ಇನ್ನೊಂದು ಹ್ಯಾಪಿ ಹೇಳ್ಬೇಕಂತಂದ್ರೆ ನಾವು ಈಗ ಫಸ್ಟೇ ನಾವು ಬಂದಾಗಿಲ್ಲೇ ನಾವು ಇಲ್ಲಿ ಫಸ್ಟಿಗೆ ಬಂದಿಲ್ಲ ಮನೆ ಮಾಡಿದ್ದಿಲ್ಲ. ಯಾಕಂದ್ರೆ ಮನೆ ಮಾಡಿದಪ್ಪ ಇದು ಯಾಕಂದ್ರೆ ಮತ್ತೆ ಆಮೇಲೆ ಅನಿಸ್ಕೊಂಡು ಯಾಕಂದ್ರೆ ಎಲ್ಲರೂ ಟಾಯ್ಲೆಟ್ ಇಲ್ಲೇ ಬರ್ತಿದ್ರು. ನಮ್ಮ ದವಾಖಾನಿಯಿಂದ ದವಾಖಾನಿಯಿಂದ ಟಾಯ್ಲೆಟ್ ಎಲ್ಲ ಅದಕ್ಕೆ ಅಂತ ಇದನ್ನ ನಾವು ಹೆಂಗಪ್ಪ ಸಾಯಂಕಾಲ ಒಂದು ಸ್ವಲ್ಪ ಹೊರಗೆ ಕೂಡಂತ ಇದ್ದಿಲ್ಲ, ಏನಿದ್ದಿಲ್ಲ. ಅಷ್ಟು ಸ್ಮೆಲ್ಲ ಎಷ್ಟು ಇದು ಇತ್ತು. ನಮ್ಮ ಸರ್ ಈಗ ಎಲ್ಲಿ ನೋಡಿದ್ರು ಹಸಿರು ಹಸಿರು ಕಾಣಿಸ್ತಾರೆ ದವಾಖಾನೆ. ಹಸಿರು ಹಸಿರು ಕಾಣದ ಆ ಏಳಿಗೆಗೆ ಆ ಕ್ರಮಕ್ಕೆ ನಮ್ಮ ಇದಕ್ಕೆಲ್ಲ ನಮ್ಮ ಕನ್ನಡ ಕಾರಣ. ಇಷ್ಟು ಅವರ ಮನಸ್ಸಿನಲ್ಲಿ ಇದನ್ನು ತಗೊಳ್ಳಿಲ್ಲ ಅಂತಂದ್ರೆ ಇದು ಮತ್ತೆ ಹೊಲೆ ಗಲೀಜರೇ ಇತ್ತು. ಹೌದಿಲ್ರಿ ನೂರಲ್ಲಿ ಇವರೇ ಎಲ್ಲರೂ ಟಾಯ್ಲೆಟ್ ಇಲ್ಲೇ ಬರ್ತಿದ್ರು. ನಾನು ಇನ್ನೂ ಇಲ್ಲಿ ಬಂದು ಒದರಾಡ್ತಿದ್ದೆ. ನಿನ್ನ ಯಾಕಪ್ಪ ಇಲ್ಲಿ ಮನೆ ಮಾಡಿದೆ, ಸಾಯಂಕಾಲ ಮನೆ ಮುಂದೆ ಕೂಡಂತ ಇದ್ದಿದ್ದು ಸ್ಮೆಲ್ ಎಲ್ಲ ಅಲ್ಲಿಗೆ ಬರ್ತಿತ್ತು. ಅಷ್ಟು ಗಲೀಜಿತ್ತು. ಯಾಕಪ್ಪ ಇಲ್ಲಿ ಎಷ್ಟು ಏನಪ್ಪ ಇದು ಅಷ್ಟು ಇದು ಆ ಥರ ಇತ್ತು. ಅಂತಾದ್ರೆ ನಮ್ಮ ದೇವರಿಗೆ ಅದನ್ನ ಹೋಗಿ ಹೊಲಸ ಹೋಗಿ ಏನು ಮಾಡ್ತಾರೆ, ಅದನ್ನ ಒಂದು ಪರಿಸರ ಒಂದು ನೈರ್ಮಲ್ಯದ ಇದು ಮಾಡಿದಾಗ ಅದಕ್ಕೆ ಮೇಲೆ ಇದು ಇದೆ. ಇನ್ನೊಂದು ಹೇಳ್ಬೇಕಂತಂದ್ರೆ ನಾವು ಪಾಸ್ ಆಗಿವಲ್ಲ, ಅದೊಂದು ನಮ್ಗೆ ನಮ್ಮ ಎಲ್ಲ ಇದಕ್ಕೆ ಏನೈತಿ ನಮ್ಮ ಸರಿ ಕಾರಣ ಆಯ್ತು.
ಅವರು ನಮ್ಮ ಹಿಂದೆ ಬೆನ್ನೆಲುಬಿಂದ ಅವ್ರ ನಿದ್ರಿ ಇಲ್ಲ ಅಂತ ಬೆನ್ನೆಲುಬಾಗಿ ನಮಗೆ ನಾವು ನಮ್ಮ ಬೆನ್ನೆಲುಬಾಗಿ ಹಿಂದೆ ಇದು ಮಾಡೋದಿಲ್ಲ ಕ್ಲೈಮ್ಯಾಕ್ಸ್ ಆಗ್ಬೋದು ಸರ್. ನಾವು ಕೆಲಸ ಮಾಡೋಕ್ಕೆ ಅರಲಾಗುದಿಲ್ಲ. ಅದಕ್ಕೆ ನಮ್ಮ ಇದಕ್ಕೆಲ್ಲ ಕಾರಣ ಅಂತಂದ್ರೆ ನಮ್ಮ ಸರಿ ನಮ್ಮ ಇವರು ಸೀನಿಯರ್ ಆದಂಥ ಜಗದೀಶ್ ಮುಚ್ಚಡಿ ಸರ್ ಅವರು ಒಂದು 2 ಮಾತು ಸ್ವತಂತ್ರ ದಿನೋತ್ಸವ ಬಗ್ಗೆ ಒಂದು 2 ಮಾತು ಅಂತ ಹೇಳಿ ನೋಡಿ. ನಮ್ಮ ಸರ್ ಹೊಸದಾಗಿಂದ ಇದೇ ಸಲ ಫಸ್ಟ್ ಭಾಗವಹಿಸ್ಯಾರ ಅವರು ಒಂದು 2 ಮಾತು ಹೇಳ್ತಾರೆ. ಮಾನ್ಯ ಆಡಳಿತ ವೈದ್ಯಾಧಿಕಾರಿಗಳೇ ಹಾಗೂ ಇನ್ನೋರ್ವ ವೈದ್ಯಾಧಿಕಾರಿಗಳೇ ಹಾಗೂ ಇಲ್ಲಿ ಸೇರಿರುವಂಥ ಎಲ್ಲ ನಮ್ಮ ಸಿಬ್ಬಂದಿ ವರ್ಗದವರು ಹಾಗೂ ಗ್ರಾಮದ ಹಿರಿಯರು ಹಾಗೂ ಆಶಾ ಕಾರ್ಯಕರ್ತರು ಸರ್ವರಿಗೂ 79ನೇ ಸ್ವತಂತ್ರೋತ್ಸವದ ಶುಭಾಶಯಗಳನ್ನು ಹೇಳುತ್ತಾ ಈ ಸಂದರ್ಭದಲ್ಲಿ ನಾನು ಒಂದೆರಡು ಮಾತುಗಳನ್ನು ಆಡ್ತೀನಿ. 1947 ಆಗಸ್ಟ್ 14 ಮಧ್ಯರಾತ್ರಿ ನಮಗೆ ಬ್ರಿಟಿಷರು ಸ್ವಾತಂತ್ರ್ಯವನ್ನು ಕೊಟ್ಟು ತಮ್ಮ ದೇಶಕ್ಕೆ ಹೋದರು. ಸುಮಾರು 200 ವರ್ಷಕ್ಕಿಂತಲೂ ಹೆಚ್ಚು ನಮ್ಮ ದೇಶವನ್ನು ಆಳಿದರು. ಇಲ್ಲಿಯ ಸಂಪತ್ತನ್ನು ದೋಚಿಕೊಂಡು ಹೋದರು. ಕೇವಲ ವ್ಯಾಪಾರಕ್ಕಾಗಿ ಬಂದಂಥ ಬ್ರಿಟಿಷರು ಇಲ್ಲಿಯ ರಾಜರ ಒಳ ಜಗಳಗಳನ್ನು ತಮ್ಮ ಬಳಕೆಯನ್ನು ಮಾಡಿಕೊಂಡು ಒಬ್ಬ ರಾಜರಿಂದ ಇನ್ನೊಬ್ಬರಿಗೆ ಜಗಳ ಹಚ್ಚುತ್ತಾ ಇಡೀ ದೇಶವನ್ನೇ ತಮ್ಮದಾಗಿ ಮಾಡಿಕೊಂಡರು. ಸುಮಾರು 200 ವರ್ಷಗಳಿಂದ ಹೆಚ್ಚು ಆಡಳಿತ ಮಾಡಿ ಇವರ ದೌರ್ಬಲ್ಯವನ್ನು ನೋಡಿ, ಭಾರತದ ರಾಜರ ದೌರ್ಬಲ್ಯ ನೋಡಿ ಆಳ್ವಿಕೆಯನ್ನು ನಡೆಸಿದರು. ಇದನ್ನು ಅರಿತಂಥ ನಮ್ಮ ಮಹಾತ್ಮ ಗಾಂಧೀಜಿಯವರು ಹೇಗಾದರೂ ಮಾಡಿ ಬ್ರಿಟಿಷರನ್ನು ಭಾರತ ಬಿಟ್ಟು ತೊಲಗಿಸಬೇಕಂತ ಹೇಳಿ ಹೊಟ್ಟೆ ಅಹಿಂಸೆಯ ಮಾರ್ಗವನ್ನು ಹಿಡಿದು ಸತ್ಯ, ಅಹಿಂಸೆ ಮತ್ತು ಅಸಹಕಾರ ಚಳವಳಿಯನ್ನು ನಮ್ಮ ಅಸ್ತ್ರಗಳನ್ನು ಹಿಡಿದುಕೊಂಡು ನಮಗೆ ಸ್ವಾತಂತ್ರ್ಯವನ್ನು ದೊರಕಿಸಿಕೊಟ್ಟರು. ಈ ಮಹಾತ್ಮ ಗಾಂಧೀಜಿಯವರ ರಾಮರಾಜ್ಯದ ಕನಸನ್ನು ನಾವೆಲ್ಲ ನನಸು ಮಾಡೋಣ ಅಂತ ಹೇಳಿ ನನ್ನ 2 ಮಾತುಗಳು. ಜಗದೀಶ್ ಮುಚ್ಚಡಿ ಸರ್ ಅವರಿಗೆ ತುಂಬ ಧನ್ಯವಾದಗಳು. ಈಗ ಒಂದು ಹಾಡು ನಮ್ಮ ಸಹೋದರಿ ಅರ್ಚನಾ ಅವರಿಗೆ. ಮೈಕ್ ಕೊಡ್ಬೇಕಣ್ಣ. ಹಾಂ ಬ್ಲೆಸ್ಸಿಂಗ್ಸ್ ಇದು ಮಾಡಿ ಸರ್ ಹೇಳ್ಬಿಡಿ ಅಂತ. ಗಂಡ ಇದು ಇಲ್ಲೇ ಇದು ಮಾಡಾಕತ್ತೆ ಗಂಡಾಗತ್ತಾಳೆ ನಿಮ್ಗೆ. ಎಲ್ಲರಿಗೂ 79ನೇ ಸ್ವಾತಂತ್ರ್ಯ ದಿನಾಚರಣೆ ಶುಭಾಶಯ ತಿಳಿಸುತ್ತಾ ನಾನೀಗ ಒಂದು ಭಾವಗೀತೆಯನ್ನು ಹಾಡಲು ಇಷ್ಟಪಡುತ್ತೇನೆ. ಎಲ್ಲ ಭೇದ ಮರೆತು ಬನ್ನಿರಿ ನಾವು ಸಮಾನ, ಸಾರುವ ಇಂದು ಎಲ್ಲರೂ ಬಂದು ಇದುವೇ ನವಗಾನ, ಇದುವೇ ನವಗಾನ. ಉಳಿದರ್ಕು ಅನುತ ಕೇಶವರಿಂದು ಐಕ್ಯದ ಸುಂದರ ಕನಸು, ಪಡಕೊಡಿರಿಂದು ಮನ ಮಾಡಿಂದು ಎಲ್ಲವನ್ನೂ ನನಸು, ಎಲ್ಲವನ್ನೂ ನನಸು. ಕುಣಿಯುವುದೊಂದೇ ಜನ, ಉಸಿರಾಡುವುದೊಂದೇ ಗಾಳಿ, ಹರಿಯುವುದೊಂದೇ ರಕ್ತವು ನಮ್ಮಲ್ಲಿ, ಭೇದವು ಏಕಾಗಿ, ಭೇದವು ಏಕಾಗಿ. ಕೊಡುಸುಗಳ ಅತ್ಯಾಚಾರವು ಕೊನೆಯಾಗಲಿ ಇಂದು, ಸ್ನೇಹದ ಪ್ರೇಮದ ಪ್ರಾಸ್ಪದಿಸಲಿ ಹರಿಯಲಿ ಎಂದೆಂದು, ಹರಿಯಲಿ ಎಂದೆಂದು. ಪುಣ್ಯದ ಮಣ್ಣಿದು ಬೆಳೆಸಲು ಬಾ ಬಂಗಾರದ ಗಳೆಯನ್ನು, ಬೆವರಿನ ಹರಿಯೇ ಹರಿಯಲಿ ಇಂದು ಕೊಚ್ಚುತ್ತ ಕೊಳೆಯನ್ನು, ಕೊಚ್ಚುತ್ತ ಕೊಳೆಯನ್ನು. ಎಲ್ಲ ಭೇದ ಮರೆತು ಬನ್ನಿರಿ ನಾವು ಸಮಾನ, ಸಾರುವ ಇಂದು ಎಲ್ಲರೂ ಬಂದು ಇದುವೇ ನವಗಾನ, ಇದುವೇ ನವಗಾನ. ಸಹೋದರಿ ಅರ್ಚನಾಗೆ ತುಂಬ ಧನ್ಯವಾದಗಳು. ಈಗ ಇನ್ನೊಂದು ವಿಷಯ ಲಿಂಗರಾಜ್ ಬಿಸಿಕೊಡೋದು ವಂದನೆಗಳು. ಏನಿಲ್ಲ ಮುಗಿತಾರೆ. ಸರಿ, ಏನಿಲ್ಲ ಮುಗಿತಾರೆ. ಕನ್ನಡ ಯಾವುದೋ ಒಂದು ಇಲ್ಲ ಬಿಡ್ರಿ ಮತ್ತೆ ಟಿವಿದಾಗ ಸರ್ ಭಾಳ ಚಂದ ಬ್ಯಾರೆ ಆಡ್ಲಾಡ್ ಈಗ ಟೈಮ್ ಭಾಳ ಐತ್ರಿ. ಅದೊಂದು ಕೇಳಿ ಹೋಗ್ರಿ. ಖುಷಿ ಏನಾಗತ್ತೆ? ಅದೊಂದು ಕೇಳಿ ಹೋಗ್ರಿ. ಅದೊಂದು ಹಾಡ ಕೇಳಿದ್ರಿ. ಇಲ್ಲ ಒಂದು ಹಾಡುದ್ರಿ. ಕರುನಾಡ ತಾಯಿ ಸದಾ ನಿಮ್ಮೈ. ಈಗ ಅದೊಂದು ಹಾಡ್ಬೇಕು. ಕರುನಾಡ ತಾಯಿ ಸದಾ. ಕರ್ನಾಟಕ ತಾಯಿ. ಒಂದು ಹಾಡು ಕೇಳಾಕತ್ತಾರ. ಅಲ್ಲಿ ಇದು ಮಾಡ್ತಾರೆ. ಹೌದು ಒಂದೇ ನೋಡ್ರಿ, ಎಲ್ಲರಿಗೂ ತುಂಬ ಧನ್ಯವಾದಗಳು. ಯಾಕಂದರೆ ನಿನ್ನೆ ನಿಯರ್ಲಿ 350 ಇನ್ಸ್ಟಿಟ್ಯೂಷನ್ಸ್ ಕರ್ನಾಟಕದ್ದು, ಮೆಡಿಕಲ್ ಕಾಲೇಜು, ಡಿಸ್ಟ್ರಿಕ್ಟ್ ಹಾಸ್ಪಿಟ್ಲು, ಜನರಲ್ ಹಾಸ್ಪಿಟಲ್, ತಾಲೂಕು ಹಾಸ್ಪಿಟ್ಲು, CSC PSCಗಳು
ಕರ್ನಾಟಕದಾಗ ನಿನ್ನೆ ಕಮಿಷನರ್ ಮುಂದಿದ್ರು. ಯಾಕಂದರೆ ನಮ್ಗೆ ಎನ್ಪಾಸ್ ಆಗೋಕ್ಕಾಗಲ್ಲ, ಎನ್ಪಾಸ್ ಪಾಸ್ ಮಾಡ್ಲಿಕ್ಕೆ ನನಗೆ ಆಗಲ್ಲ ಅಂತ ಅವರು ಒಂದು ಪ್ರಸ್ತಾವನೆ ತೊಗೊಂಡು ಹೋಗಿದ್ರು. ಇನ್ನೂ ನಮ್ಗೆ 2 ವರ್ಷ ಇಲ್ಲ 2 ವರ್ಷ ನಮಗೆ ಟೈಮ್ ಕೊಡು ಅಂತೇಳಿ. ಅಲ್ಲೇ ಕಮಿಷನರ್ ಸರ್ ಒಂದು ಮಾತು ಹೇಳಿದ್ರು, ಏನಂದ್ರೆ ಯಾರ್ಯಾರು ಬಂದರೆ ಎಲ್ಲ ರೆಸಿಗ್ನೇಷನ್ ಕೊಟ್ಟವ್ರಿ, ಎಲ್ಲರೂ ರೆಸಿಗ್ನೇಷನ್ ಕೊಟ್ಟವ್ರಿ, ಇಲ್ಲ ನಿಮ್ಮ ಹೆಸರು ನಾ ಬರ್ಕೊಂಡು ನಿಮ್ಮ ಸಸ್ಪೆನ್ಷನ್ ಆರ್ಡರ್ ಹಾಕ್ತೀನಂತ ಅವ್ರಿಗೆ ಚೆನ್ನಾಗಿ ಬೆದರಿಕೆ ಕೊಟ್ಟಿದ್ದಾರೆ. ಅಷ್ಟಾಗಿ ಮತ್ತೆ ಹೆಲ್ತ್ ಮಿನಿಸ್ಟ್ರ್ ಕಡೆ ಹೋಗ್ಬಿಟ್ಟು ಆ ಮೆಟ್ರೋ ಭಾಳ ಹೈಟ್ ಆಗಿಬಿಟ್ಟಿತ್ತು ನಿನ್ನೆ. ಅದು ಹೆಂಗೋ ಮಾಡಿ ರಾತ್ರಿವರೆಗೂ ಅದನ್ನು ಎಲ್ಲರೂ ವಾಪಸ್ ಸುಮ್ಮನೆ ಬಂದರು ಅವರು. ಸೊ ನಿಮ್ಮೆಲ್ಲ ಶ್ರಮ ಪಟ್ಟಿದ್ದಕ್ಕೆ ಇವತ್ತು ನಾವು ನ್ಯಾಷನಲ್ ಆಗಿ ಬಂದು ನಿಂತಿದ್ದೀವಿ. ಬಟ್ ಈಗೇನಿದೆ ಎಲ್ಲ ಸರ್ವೆಲೆನ್ಸಿಗೆ ಬರುತ್ತೆ, ದಯಮಾಡಿ ಅರ್ಥ ಮಾಡ್ಕೊಡ್ರಿ. ನಿಮ್ಮೆಲ್ಲ ನೋಡಲ್ ಅಬ್ಸರ್ವ್ ಮಾಡಿದ್ದೀನಿ, ಅದನ್ನು ಪ್ರೋಗ್ರೆಸ್ ಆಗಿಲ್ಲ. ವೆನ್ಸ್ಡೇ ಒಂದ್ಸಲ ಮಾಡಂತ ಹೇಳಿದ್ವಿ, ಅದು ಪ್ರೋಗ್ರೆಸ್ ಮಾಡಿಲ್ಲ ನೀವು. ಅದನ್ನು ಯಾರು ಏನಾಗಲಿ ಏನಾಗಲಿ ನಿಮ್ಮ ಕಾರ್ಯಕ್ರಮಗಳು ನೀವು ಮಾಡ್ಕೊಂಡು ಹೋಗ್ಬಿಟ್ರಿ. ಯಾಕಂದ್ರೆ ಸರ್ವೆಲೆನ್ಸ್ ಒಳಗೆ ಮಾರ್ಕ್ಸು ಕಮ್ಮಿ ಬಂದು ಅದು ಬಂದು ಅಂದರೆ ಅದು ನಮಗೂ ಪ್ರಾಬ್ಲಮ್ ಆಗುತ್ತೆ, ನಿಮಗೂ ಪ್ರಾಬ್ಲಮ್ ಆಗುತ್ತೆ, ಎಲ್ಲರಿಗೂ ಜಾಸ್ತಿ ನನಗೆ ಪ್ರಾಬ್ಲಮ್ ಆಗುತ್ತೆ. ಅದಕ್ಕಲ್ಲೇ ನೀವು ಯಾರ್ಯಾರಿಗೆ ನೋಡಲ್ ಅಬ್ಸರ್ವ್ ಮಾಡಿದ್ದೀನಿ, ಮತ್ತು ಅದಕ್ಕೆ ಕೂಡ ಯಾರಿದ್ದೀರಿ ಇದ್ದೀರಿ ಅದಕ್ಕೂ ಕುಂತು ಏನಿಲ್ಲ ಒಂದು ಅರ್ಧ ತಾಸು ಕುಂತು ಅದನ್ನು ಸರಿಯಾಗಿ ಮಾಡ್ಕೊಂಡು ಹೋದ್ರಿ ಅಂದ್ರೆ ಇದಾಗುತ್ತೆ. ಇದು ನೆಕ್ಸ್ಟು ನಮ್ಗೆ ಮುಸ್ಕಾನ್ ಮತ್ತು ಲಕ್ಷನ್ನ ನಮ್ಮ ದವಾಖಾನೆಗೆ ತೊಗೊಂಡಾಗತ್ತಾರೆ ಸ್ಟೇಟ್ನವರು. ಲಕ್ಷ ಮತ್ತು ಮುಸ್ಕಾನ್ ಅಂತ 2 ಲಕ್ಷ ಮುಸ್ಕಾನ್ ಆದಂದ್ರೆ ಬಹುಶಃ ನಾವು ಭಾರತ ದೇಶದಲ್ಲೇ ಫಸ್ಟ್ PSC ಲಕ್ಷ ಮತ್ತು ಮುಸ್ಕಾನ್ 2 ಪಾಸ್ ಆಗಿರೋದು. ಏನು ಅದಕ್ಕೆ ಶ್ರಮ ಕೊಡು ಅಂತೇಳಿ ರಾಜ್ಕುಮಾರ್ ಸರ್ ಹೇಳಿದ್ದಾರೆ. ಇವೆಲ್ಲ ಇದಕ್ಕೆ ನೀವು ಸಹಕಾರ ಮಾಡಿದ್ದಕ್ಕೆ ಆಗೈತೆ ಅಂತ ಆಗೈತಿ. ನಾವು ಒಬ್ಬರು ಡಾಕ್ಟ್ರಿಂದ ಆಗೋದಿಲ್ಲ, ಎಲ್ಲರೂ ಕೂಡಿ ಸಹಕಾರ ಮಾಡಿದ್ರಿ. ಮಾಮೂ ಬರ್ತಾ ಇದ್ದ, 1 4 ನೀರು ಹೊಡೆದಾರ, ಗಾರ್ಡನ್ ನೀರು ಹೊಡೆದಾರ, ಸ್ವಚ್ಛ ಇಟ್ಟಾರ. ಇದರ್ಲಿಂತ ಎಲ್ಲರೂ ಕೂಡಿ ಮಾಡ್ಕೊಂಡ್ವಿ, ನಮ್ದು ಅಂತೇಳಿ ಮಾಡ್ಕೊಂಡ್ವಿ. ಹೀಗಾಗಿ ನಾವು ಮುಂದೆ ಬಂದ್ವಿ. ಸೊ ಟೀಮ್ ವರ್ಕ್ ಇಂಪಾರ್ಟೆಂಟ್ ಐತಿ, ಟೀಮ್ ವರ್ಕ್ ಮಾಡ್ಕೊಂಡ್ಬಿಟ್ಟು ಇದು ಮಾಡ್ಕೊಡ್ರಿ ಏನೋ. ತುಂಬ ಎಲ್ಲರಿಗೂ ಧನ್ಯವಾದಗಳು. ಯಾವಾಗ ಕೊಟ್ಟಿಲ್ಲ ಅವರು ನೈಟ್ ಸರ್ ಗಾಡಿಗೆ ನೈಟ್ ಹೋಗ್ಯಾರ. ಅವ್ರ ಮನೆಯಲ್ಲಿ ಪಾಪ ಬಯಸ್ಕೊಂಡಾರ. ಅವರು ಯಾರಾದರೂ ಮತ್ತು ಲೇಟ್ ಆದ್ರೆ ನಮ್ಮಿಂದ ಇರ್ತಾರಲ್ರಿ, ಅವ್ರು ಇರೋರಿಲ್ಲ ನಮ್ಮ ಊರವರು. ಹಾಗೆ ಎಷ್ಟೋ ಅವ್ರ ಶ್ರಮ ಬಹಳ ಮುಖ್ಯ. ಇದರಲ್ಲಿ ಹೆಚ್ಚಿನ ಶ್ರಮ ಅಂದರೆ ನಮ್ಮ ಸೇತುವೆ ಅವ್ರಿಗೆ ಯಾಕೆ ಸಾಕು. ಇನ್ನೊಂದು ರೆಡಿ ಇನ್ನೊಂದು ಎಲ್ಲರಿಗೂ ಭಾಳ ಇಂಪಾರ್ಟೆಂಟ್ ಮಾತಾಡ್ತೀನಿ. ಈಗ ನಿಮ್ಮದು ಕಮಿಷನರ್ದು ಆರ್ಡರ್ಸ್ಗಳು ಗೌರ್ಮೆಂಟ್ ಆರ್ಡರ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಏನೋ ಅವ್ರು ತಮ್ಮ ಪಾರ್ಟಿಗೆ ಅಷ್ಟೇ ಇಟ್ಕೊಂಡಿಲ್ಲ, ಯಾವುದೋ ಆರ್ಡರ್ಸು ಅವರು ರಾಜ್ಯಪಾಲರಿಂದ ಸಹಿ ಮಾಡ್ಕೊಂಡ್ಬಿಟ್ಟು ತಮ್ಮ ಎಲ್ಲ ಆರ್ಡರ್ಸ್ಗಳು ಇಟ್ಕೊಂಡಿದ್ದಾರೆ. ಈಗ ಆಶಾ ಕಾರ್ಯಕರ್ತೆ ಹಿಡ್ಕೊಂಡು ಡಾಕ್ಟರ್ ಮಠ ಎಲ್ಲರೂ ಪರ್ಫಾರ್ಮೆನ್ಸ್ ಬೇಸ್ಡೇ ಏನೋ ನಿಮಗೆ ಜಾಬ್ ಇದಿರುತ್ತೆ. ಯಾರು ಲೋ ಪರ್ಫಾರ್ಮೆನ್ಸ್ ಇದೆ ಆ ಜಾಬ್ ಕಳ್ಕೊಳೋದು ಇಲ್ಲ ಬೇರೆ ಕಡೆ ಹೋಗೋದು ಸ್ಥಿತಿಗಳು ಭಾಳ ಬರ್ತಾ ಇದ್ದಾವೆ. ಅದಕ್ಕೆಲ್ಲ ದಯಮಾಡಿ ಹೇಳ್ತಾ ಇದ್ದೀನಿ, ನಿಮ್ಮ ಕೆಲಸ ಎಷ್ಟೈತೆ ಅಷ್ಟು ಮಾಡಿರಿ. ನಿಮಗೆ ಹೆಚ್ಚು ಕೆಲಸ ಕೊಡೋಕತ್ತಿಲ್ಲ ಅವರು, ಯಾಕಂದ್ರೆ ಆಲ್ರೆಡಿ ಅವರು ಗೌರ್ಮೆಂಟ್ ಆರ್ಡರ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಇವು ಯಾಕಂದ್ರೆ ಅದು ಬದಲಿಸ್ಬೇಕಂದ್ರೆ ರಾಜ್ಯಪಾಲರು ಮುಖ್ಯಮಂತ್ರಿಗಳು ಕೂಡ ಬದಲಿಸ್ಬೇಕಾಗುತ್ತೆ. ಅವರಿಬ್ಬರು ಇಲ್ಲಿ ಜೀವ ಮಾಡ್ಕೊಂಡ್ಬಂದ್ಬಿಟ್ಟಿದ್ದಾರೆ ಕಮಿಷನರ್ ಸಾಹೇಬರು. ಸೊ ಈಗ ಅವರು ಬೆಂಚ್ ಮಾರ್ಕ್ಸ್ ಇಟ್ಬಿಟ್ಟಿದ್ದಾರೆ. ಸೊ ಈಗ ಮೇಲಿಂದ ಬೆಂಚ್ ಮಾರ್ಕ್ ಭಾಳ ಸ್ಟ್ರಿಕ್ಟಾಗಿ ಮಾಡೋದು. ಯಾಕಂದರೆ ಲಾಸ್ಟಿಗೆ ಒಂದು ಶಬ್ದ ಇದೆ, ಏನಂದ್ರೆ ಮೇಲೆ ಕೊಟ್ಟಿರುವ ಎಲ್ಲ ಮಾರ್ಕ್ಸ್ಗಳಿಗೆ ತಾವೇ ಜವಾಬ್ದಾರರು. ಯಾರು? ಆಡಳಿತ ವೈದ್ಯಾಧಿಕಾರಿಗಳೇ ಜವಾಬ್ದಾರರು. ನಾಳೇನು ಕ್ರಾಸ್ ಆಯ್ತು, ಮೀಸಲ್ಸ್ ಔಟ್ಬ್ರೇಕ್ ಆಯ್ತು, ಇದಾತಂದ್ರೆ ನೀವೆಲ್ಲರೂ ಜವಾಬ್ದಾರಿ ಹಾಕಿರಿ. ನಿಮ್ಮಲ್ಲಿಂದ ನಾ ಜವಾಬ್ದಾರಿ ಹಾಕಿನಿ, ಯಾಕಂದ್ರೆ ನಾ ಮಾರ್ಕ್ಸ್ ಹಾಕಿರ್ತೀನಿ ಅದ್ರೊಳಗೆ. ಸೊ ಇನ್ಮೇಲಿಂದ ಅವ್ರು ಏನು ಸ್ಟೇಟ್ನೊಳಗೆ ಹೇಳಿದಾರ ಮಾರ್ಕ್ಸ್ ಹಾಕೋತಿ ಮೊದಲ ಅವ್ರದ್ದು ಪರ್ಫಾರ್ಮೆನ್ಸ್ ಚೆನ್ನಾಗಿ ನೋಡಿಬಿಟ್ಟು ಮಾರ್ಕ್ಸ್ ಹಾಕಂತ ಇದ್ದಾರೆ. ಸೊ ದಯಮಾಡಿ ಇದನ್ನು ಪಾಲಿಸ್ರಿ ಎಲ್ಲರೂ. ನೀವು ಇನ್ನೊಂದು ಜಾಸ್ತಿ ಮಾಡ್ಬೋದು. ಯಾಕಂದರೆ ನಾವು ಮುಂದೆ ಪಾಸ್ ಆಗ್ಬೋದು, ಪಾಸ್ ಆಗಲೇಬೇಕು ಅನ್ನೋ ನಮ್ಮ ಸರ್ ಗುರಿಯಾಗಿದ್ದರಿಂದ ಅದನ್ನು ನಾವು ಸಾಧಿಸಿ ತೋರಿಸೋಣ ಅಂತೇಳಿ
ಮತ್ತು ಈ ಸುವರ್ಣ ಸಂದರ್ಭದಲ್ಲಿ ನಾನು ಮೂಲಕ ಒಂದು ವಿನಂತಿ ಮಾಡ್ಕೊಡ್ತೀನಿ. ಇನ್ನೊಂದು ಹೇಳ್ಬೇಕಂದ್ರೆ ಈಗಲೇ ನೋಡಿರಿ ವಿಮಾನಗಳಲ್ಲಿ ನಾವು ಆಹಾರ ಮಾಲಿನ್ಯ, ವಾಯು ಮಾಲಿನ್ಯ ಇದು ಎಲ್ಲರಿಂದ ನಾವೇನು ತಗೊಳ್ಳೋಂಥ ಫುಡ್ ಎಲ್ಲ ಇರೋದು ನಾವು ಬದುಕೊಂತ ನಾವು ಜೀವಿಸುವಂಥ ನಾವು ಇದು ಇಟ್ಕೊಂಡು ನೋಡಿ ಒಂದು ಆರಾಮಿದ್ದ ಇವಾಗ ಇನ್ನೈದು ಹಾರ್ಟ್ ಅಟ್ಯಾಕ್ ಆಗಿದ್ದಾಯ್ತು ನೋಡು, ಹೋಗ್ತಾ ಬಿದ್ದ, ಸ್ನಾನ ಮಾಡುವಾಗ ಬಿದ್ದ, ಇನ್ನೈಗಾರ ಮಾತಾಡೋಗೇನ ಹೆಂಗೆ ಬಿದ್ದ, ಹಿಂಗೆಲ್ಲ ಇಂಥ ನಿರ್ಮಾಣಗಳದಾವು. ಅದಕ್ಕೆ ಇವೆಲ್ಲ ಹೊರಗಿನ ಫುಡ್ಡುಗಳ ಕಾರಣ ಅವೆಲ್ಲ ನೋಡ್ರಿ ಹಾಗಾಗಿ ಜಂಕ್ಸ್ ಫುಡ್ ಭಾಳ ನಾವು ಇದು ಮಾಡ್ಕೊತೀವಿ. ಯಾಕಂದ್ರೆ ಯಾವ ಬೆಡ್ ಸಿಗಿರಕೈತಿ ಜನರಿಗೆ ಡ್ಯೂಟಿ ಮಾಡಿ ಹೋಗೋದಾಗ ರಜೆ ಒಂದ್ಸಲ ಏನು ಮಾಡ್ತೀವಿ, ಹೊರಗಡೆ ಫುಡ್ನ ಭಾಳ ಇದು ಮಾಡ್ತೀವಿ, ಇಷ್ಟಪಡ್ತೀವಿ ಹೊರಗಡೆ ಫುಡ್ನ. ಹೊರಗಡೆ ಫುಡ್ಡನ್ನ ಇಷ್ಟಪಡಬೇಡ್ರಿ ಅಂತೇಳಿ ಈಗ ಇವೆಲ್ಲ. ಆಮೇಲೆ ಇನ್ನೊಂದು ಕಳ್ಳತನ ನೋಡ್ರಿಲ್ಲ, ಬಂಗಾರದ ಬೆಲೆ ಎಷ್ಟು ಜಾಸ್ತಿ ಆಗ್ತದಲ್ಲ, ಬಂಗಾರ ಬೆಲೆ ಜಾಸ್ತಿ ಆಗ್ತಾನೆ ಕಳ್ಳತನ ಎಲ್ಲ ಚಾಲು ಆಗ್ತದೆ. ಹಿಂಗೆಲ್ಲ ಈಗ ವಿಮಾನಗಳು ಚಾಲು ಇವಾಗ ನಾವು ನಮ್ಮ ಸೇಫಲ್ಲಿ ನಾವು ಇದ್ದು ನಮ್ಮ ಚೌಕಟ್ಟು ಏನಿರ್ತದೆ ಅಷ್ಟೇ ನಾವು ಚೌಕಟ್ಟಿನೊಳಗೆ ನಾವು ನಮ್ಮ ಯಾವ ರೆಸ್ಪಾನ್ಸಿಬಿಲಿಟಿ ಏನು ಅಲ್ಲ ಅದನ್ನು ನಾವು ತಗೊಂಡು ನಾವು ಇರೋಣ ಅಂತೇಳಿ ನಮ್ಮಿಂದು ಹಾಡಬೇಕಾಗಿತ್ತು. ಅಥವಾ ಅದು ಸಾಧು ಸಂತರ
ದೀಪದಂತೆ ಮೀರುವ ಸ್ನೇಹ ನಮ್ಮದು ಎಲ್ಲವಂತೆ ಎನ್ನುವ ಔದಾರ್ಯ ನಮ್ಮದು ಸೌಂದರ್ಯ ಸೀಮೆಯ ಗುರಿ ನಮ್ಮದು ಮಾಧುರ್ಯ ತುಂಬಿದ ನುಡಿ ನಮ್ಮದು ಕಸ್ತೂರಿ ಕನ್ನಡದ ಸವಿ ನಮ್ಮದು ರೋಮ ರೋಮಗಳು ನಿಂತಿವೆ ತಾಯಿ ಚಲುವ ಕಣ್ಣೊಳಗಲೇ ನಿಜವ ಮುಗಿಲೆ ಕಡಲೆ ಸಿಡಿಲಿ ಹೇಳಿ ಮುಗಿಲೆ ಕಡಲೆ ಸಿಡಿಲಿ ಹೇಳಿ ತನು ಮನವು ತನವು ಎಲ್ಲ ಗೆದಿನದು ತನು ಮನವು ತನವು ಎಲ್ಲ ಕರುನಾಡ ತಾಯಿ ಸದಾ ಚಿನ್ಮಯೇ ಕರುನಾಡ ತಾಯಿ ಸದಾ ಚಿನ್ಮಯೇ ಈ ಪುಣ್ಯ ಭೂಮಿ ನಮ್ಮ ದೇವಾಲಯ ಕರುನಾಡ ತಾಯಿ ಸದಾ ಚಿನ್ಮಯೇ ಕರುನಾಡ ತಾಯಿ ಸದಾ ಚಿನ್ಮಯೇ. Thank you. ಆದಂತ ನಮ್ಮ ಕರುನಾಡದ ಬಗ್ಗೆ ನಾವು ಹಾಡ ಹಾಡಿದ್ದಕ್ಕೆ ನಮ್ಮ ನಿಮಗೂ ಬ್ರದರ್ಗೆ ತುಂಬಾ ಧನ್ಯವಾದಗಳು. ಈಗ ಒಂಥರ ಮಸ್ತು ಹಾಡ್ತೀರೇನ ಅದು ಮೈಕ್ ಇದ್ರೆ ಎಲ್ಲರೂ ಹಾಡ್ತೀರಿ ಹಾಡ್ತೀರಾ? ಚೆಲ್ತೆ ಚೆಲ್ತೆ ಸಮಯ ಬ್ಯಾಡ್ರಿ ಯಾರು ಕೇಳಿಸ್ತೀವಿ ಇದು ಹೋಗಿಲ್ಲ ಜಗಳ ಕನ್ಕ್ಲೂಡ್ ಮಾಡಿ ಈಗ ಟಿಫನ್ ಬರ್ತೈತಿ, ಎಲ್ಲರೂ ಟಿಫನ್ ಮಾಡ್ಕೊಂಡು ಫೋಟೋ ಸೆಷನ್ ಫೋಟೋ ಸೆಷನ್ ಟಿಫನ್ ತಗೋರ್ಸೋದು ಒಂದು ಗ್ರೂಪ್ ಫೋಟೋ. ಗ್ರೂಪ್ ಫೋಟೋ